ಲಾರಿಯ ಕಂಟೈನರ್ ಲಾರಿಯ ಚಾಲಕನ ಮೃತದೇಹ ಸುಟ್ಟು ಕರಕಲಾಗಿದ್ದ ದೃಶ್ಯ ನೀವು ನೋಡ್ತಾ ಇದ್ದೀರಾ. ಆದರೆ ಸುಟ್ಟ ರಭಸಕ್ಕೆ, ಹೊಡೆತದ ರಭಸಕ್ಕೆ ಬಸ್ ಹೇಗೆ ಹೊತ್ತಿ ಉರಿತು ಅನ್ನೋದನ್ನ ಕೂಡ ನೀವು ನೋಡ್ತಾ ಇದ್ದೀರಾ. ಅದೃಷ್ಟವಶಾತ್ ಬಸ್ನ ಹಿಂಭಾಗದಲ್ಲಿದ್ದ ಹಲವರು ಉಳಿಯೋದಕ್ಕೆ ಸಾಧ್ಯ ಆಯಿತು. ಅಲ್ಲಿನ ಕಿಟಕಿ ಗಾಜುಗಳು ಬ್ಲಾಸ್ಟ್ ಆಗಿದ್ವು. ಆ ಸಂದರ್ಭದಲ್ಲಿ ಅಲ್ಲಿಂದ ಎಗರಿ ಹಲವಾರು ಜನ ತಮ್ಮ ಜೀವ ಉಳಿಸ್ಕೊಂಡಿದ್ದಾರೆ. ಅಲ್ಲೇ ಶಾಲಾ ಬಸ್ ಒಂದು ಪ್ರವಾಸಕ್ಕೆ ಅಂತ ಹೋಗ್ತಾ ಇರುತ್ತೆ. ಅಲ್ಲಿನ ಚಾಲಕ ಬಂದು ಕೆಲವರನ್ನ ಕಾಪಾಡ್ತಾನೆ. ಹಾಗಾಗಿ ಹಲವರ ಜೀವ ಉಳಿದಿದೆ. ಹಲವಾರು ಜನ ತಮ್ಮ ಜೀವ ಉಳಿಸ್ಕೊಂಡು ಚಿಕಿತ್ಸೆ ಪಡೆದು ಹೊರಟಿದ್ದಾರೆ. ಮೆಜೆಸ್ಟಿಕ್ನಿಂದ ಗೋಕರ್ಣಕ್ಕೆ ಹೊರಟಿದ್ದ ಬಸ್ನ ದೃಶ್ಯ ಸಿಕ್ಕಿದೆ. ಸೀಬರ್ಡ್ ಟ್ರಾವೆಲ್ಸ್ ಸ್ಲೀಪರ್ ಕೋಚ್ ಪ್ರಯಾಣಿಕರು ಬಸ್ ಹತ್ತಿ ಹೊರಡೋ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ನಿನ್ನೆ ರಾತ್ರಿ 8:45ಕ್ಕೆ ಆನಂದರಾವ್ ಸರ್ಕಲ್ನಿಂದ 9 ಪ್ರಯಾಣಿಕರು ಬಸ್ ಹತ್ತಿದ್ರು. ಪ್ರಯಾಣಿಕರು ಬಸ್ ಹತ್ತಿದ ದೃಶ್ಯ ನೀವು ನೋಡ್ತಾ ಇದ್ದೀರಿ. ಇದೇ ಬ್ಲೂ ಕಲರ್ ಸೀಬರ್ಡ್ ಬಸ್ನಲ್ಲಿ ಪ್ರಯಾಣ ಬೆಳೆಸಿದ್ರು. ಹಲವರಿಗೆ ಇದು ಸಾವಿನ ಪ್ರಯಾಣ. 8:45 ಸುಮಾರಿಗೆ 9 ಜನ ಹತ್ಕೊಳ್ತಾರೆ. ಇದರಲ್ಲಿ ಎಷ್ಟು ಜನ ಬದುಕಿದ್ದಾರೆ, ಎಷ್ಟು ಜನ ಜೀವ ಕಳ್ಕೊಂಡಿದ್ದಾರೆ ಅದು ಗೊತ್ತಾಗಬೇಕಾಗಿದೆ. ದೃಶ್ಯದಲ್ಲಿ ನೀವೀಗ ನೋಡ್ತಾ ಇದ್ದೀರಾ, ಪ್ರಯಾಣಿಕರು ಹತ್ಕೊಳ್ತಾ ಇದ್ದಾರೆ. ಶಿವಮೊಗ್ಗ ಕುಮಟಾಗೆ 4 ಜನ ಪ್ರಯಾಣಿಕರು ಇಳಿಯೋರಿದ್ರು. ಉಳಿದಂತೆ ಎಲ್ಲರೂ ಗೋಕರ್ಣ ಪ್ರವಾಸಕ್ಕೆ ಹೊರಟಿದ್ದವರು. ಆನಂದರಾವ್ ಸರ್ಕಲ್ ಬಳಿಯ ಸೀಬರ್ಡ್ ಆಫೀಸ್ನಿಂದ ಬಸ್ನಲ್ಲಿ ಪ್ರಯಾಣಿಕರು ಹತ್ಕೊಳ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಾ. ಇದೇ ಬಸ್ ಈಗ ಧಗ ಧಗ ಹೊತ್ತಿ ಉರಿದಿದೆ. ಎರಡೂ ನೀವು ನೋಡ್ತಾ ಇದ್ದೀರಾ. ಒಂದು ಕಡೆ ನಿನ್ನೆ ರಾತ್ರಿ 8:45ಕ್ಕೆ ಇದ್ದ ಬ್ಲೂ ಕಲರ್ ಬಸ್, ಇವತ್ತು ಅದೇ ಬಸ್ ನಜ್ಜುಗುಜ್ಜಾಗಿರೋದನ್ನ ನೀವು ನೋಡ್ತಾ ಇದ್ದೀರಿ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚಿಕೊಳ್ಳೋದಕ್ಕೆ ಬೆಂಗಳೂರಿನ ಸೀಬರ್ಡ್ ಆಫೀಸ್ನಿಂದ ನಮ್ಮ ಪ್ರತಿನಿಧಿ ಶರತ್ ನಮ್ಮ ಜೊತೆ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಶರತ್, 8:45 ಸುಮಾರಿಗೆ ಪ್ರಯಾಣಿಕರು ಹತ್ಕೊಂಡ ದೃಶ್ಯನ ನಾವು ಸ್ಕ್ರೀನ್ ನಲ್ಲಿ ತೋರಿಸ್ತಾ ಇದ್ದೀವಿ. ಮತ್ತೊಂದು ಕಡೆ ಅದೇ ಬಸ್ ಯಾವ ರೀತಿ ಹೊತ್ತಿ ಉರಿದು ಛಿದ್ರ ಆಗಿದೆ ಅನ್ನೋದರ ಇನ್ನೊಂದು ದೃಶ್ಯ ಕೂಡ ನಮ್ಮ ವೀಕ್ಷಕರು ನೋಡ್ತಾ ಇದ್ದಾರೆ. ಸೀಬರ್ಡ್ ಆಫೀಸ್ನಿಂದ ಏನೆಲ್ಲ ಇನ್ಫಾರ್ಮೇಶನ್ ಸಿಕ್ಕಿದೆ, ಒಟ್ಟು ಲಿಸ್ಟ್ ಗೊತ್ತಾಗಿದೆಯಾ, ಏನೆಲ್ಲ ಇನ್ಫಾರ್ಮೇಶನ್ ಆಫೀಸ್ನಿಂದ ಕಲೆಕ್ಟ್ ಆಗ್ತಾ ಇದೆ? ಭಾವನಾ, ನಿನ್ನೆ ರಾತ್ರಿ 8:45ಕ್ಕೆ ಹೊರಟಂತಹ ಬಸ್ ಚಿತ್ರದುರ್ಗದ ಹಿರಿಯೂರು ಸಮೀಪದಲ್ಲಿ ಅಪಘಾತ ಆಗಿರುವಂಥದ್ದು. ಒಟ್ಟು ಬಸ್ನಲ್ಲಿ 29 ಜನ ಪ್ರಯಾಣಿಕರು ಇದ್ರು ಎನ್ನುವಂಥ ಒಂದು ಮಾಹಿತಿ ಇರುವಂಥದ್ದು. ಪ್ರಸ್ತುತ ನಾನಿವಾಗ ಗಾಂಧಿನಗರದಲ್ಲಿರುವಂತಹ ಸೀಬರ್ಡ್ ಕಚೇರಿಯ ಮುಂಭಾಗದಲ್ಲಿದ್ದೇನೆ. ನೀವೀಗ ಗಮನಿಸ್ತಾ ಇರುವಂಥದ್ದು ಇದು ಗಾಂಧಿನಗರದ ಸೀಬರ್ಡ್ ಕಚೇರಿ. ನಿನ್ನೆ ರಾತ್ರಿ 8:45 ಸುಮಾರಿಗೆ ಇಲ್ಲಿಂದ ಬಸ್ ಹೊರಟಿರುವಂಥದ್ದು. ಒಟ್ಟು 9 ಜನ ಪ್ರಯಾಣಿಕರು ಈ ಕಚೇರಿ ಮುಂಭಾಗದಿಂದ ಹೊರಟಿದ್ರು ಎನ್ನುವಂಥ ಒಂದು ಮಾಹಿತಿ ಇರುವಂಥದ್ದು. ಇಲ್ಲಿಂದ ಶಿವಮೊಗ್ಗ, ಕುಮಟಾ ಹಾಗೆ ಗೋಕರ್ಣ ಮಾರ್ಗವಾಗಿ ತಲುಪಬೇಕಾಗಿದ್ದಂತಹ ಬಸ್ ಅದು. ಒಟ್ಟಾರೆ 29 ಜನ ಪ್ರಯಾಣವನ್ನ ಮಾಡ್ತಾ ಇದ್ರು. ಈಗಾಗಲೇ ಯಾವಾಗ ಈ ರೀತಿಯಾದಂತಹ ಒಂದು ಘಟನೆ ನಡೀತು ಅಂತ ಹೇಳಿ ಮಾಹಿತಿ ಗೊತ್ತಾಗುತ್ತೋ ಕೂಡಲೇ ಎಲ್ಲರೂ ಕೂಡ ಕಾಂಟ್ಯಾಕ್ಟ್ ಅನ್ನು ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಜೊತೆಗೆ ಬಸ್ನ ಟ್ರಾವೆಲ್ಸ್ ಮಾಲೀಕರಾಗಿದ್ದಂತಹ ನಾಗರಾಜಯ್ಯನವರು ಕೂಡ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಕಲೆ ಹಾಕುವಂತಹ ಕೆಲಸವನ್ನ ಮಾಡ್ತಾರೆ. ಇದೇ ಜಾಗದಲ್ಲಿ ನಿನ್ನೆ ಈಗ ಬೇರೆ ಒಂದು ಖಾಸಗಿ ಬಸ್ ನಿಂತಿರೋದಿಲ್ಲ, ಇದೇ ಜಾಗದಲ್ಲಿ ನಿನ್ನೆ ಸೀಬರ್ಡ್ ಏನು ಅಪಘಾತ ಆಗಿದೆ ಆ ಬಸ್ ಕೂಡ ನಿಂತಿರುತ್ತೆ. ಒಟ್ಟು 9 ಜನ ಪ್ರಯಾಣಿಕರು ಇಲ್ಲಿಂದ ಹತ್ಕೊಳ್ತಾರೆ. ತದನಂತರ ಬಸ್ ಹೊರಡುತ್ತೆ. ಇವತ್ತು ಬೆಳಗಿನ ಜಾವ ಸುಮಾರಿಗೆ ಅಪಘಾತ ಆಗಿರುವಂಥದ್ದು. ಜೊತೆಗೆ ನಮ್ಮ ಜೊತೆಗೆ ಈಗ ಮಾತನಾಡೋದಕ್ಕೆ ಇಲ್ಲಿನ ಸೀಬರ್ಡ್ ಎಂಪ್ಲಾಯ್ ಕೂಡ ನಮ್ಮ ಜೊತೆಗೆ ಇದ್ದಾರೆ, ಆರಿಫ್ ಅಂತ ಹೇಳಿ. ಅವ್ರನ್ನು ಕೂಡ ಮಾತನಾಡಿಸುವಂಥ ಕೆಲಸವನ್ನು ಮಾಡ್ತಿದ್ದೆ. ಸರ್, ಇಲ್ಲಿಂದ ಹೊರಟಂತಹ ಬಸ್ ನಿನ್ನೆ ಅಪಘಾತ ಆಗಿರುವಂಥದ್ದು, ನಿಮ್ಗಿರುವಂತಹ ಮಾಹಿತಿ ಪ್ರಕಾರ ಏನೆಲ್ಲ ಡೀಟೇಲ್ಸ್ ಇದೆ? ನಾವು ನಮ್ಮ ಡ್ಯೂಟಿ ನಮ್ಮದು ಬೇಗ ಹೋಗ್ತೇನೆ ನಮ್ಮ ಮನೆಗೆ. ಈಗ ಬಂದೆ ನಾನು. ಈಗದ ಮಾಹಿತಿ ನನಗೆ ಗೊತ್ತಾಯಿತು, ನಮ್ಮ ಗಾಡಿ ಥರ ಅಪ್ಸೆಟ್ ಆಗಿದೆ ಅಂತ. ಸೊ ನನಗೆ ಡೀಟೇಲ್ ಏನು ಇನ್ನೂ ಇದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಈಗ ತಾನೇ ಬಂದಿದ್ದೀನಿ. ಈಗ ಬಂದಮೇಲೆ ಎಲ್ಲ ಗೊತ್ತಾಗುತ್ತೆ. ಎಲ್ಲ 11 ಗಂಟೆ ಎಲ್ಲ ಆಫೀಸರ್ ಎಲ್ಲ ಬರ್ತಾರೆ. ಅವ್ನು ಬಂದಮೇಲೆ ಡೀಟೇಲ್ ಎಲ್ಲ ಗೊತ್ತಾಗುತ್ತೆ. ಅಂದರೆ ನಿನ್ನೆ ಇಲ್ಲಿಂದ ಬಸ್ ಹೊರಡಬೇಕಾದ್ರೆ ಎಷ್ಟು ಜನ ಹತ್ತಿದ್ರು? ಆಮೇಲೆ ಬಸ್ಸಲ್ಲಿ ಸಮಸ್ಯೆಯನ್ನು ಕಾಣಿಸ್ಕೊಂಡಿತ್ತು, ಆ ಥರ ಆಗಿತ್ತಾ? ಇಲ್ಲ, ಬಸ್ಸಲ್ಲಿ ಏನು ಸಮಸ್ಯೆ ಇಲ್ಲ. ನಮ್ಮ ಗಾಡಿಯಲ್ಲಿ ಯಾವ ಸಂಬಂಧ ಇರಲ್ಲ, ಎಲ್ಲ ಚೆಕ್ ಮಾಡೇ ಹೋಗುತ್ತೆ. ನಮ್ಮ ಗಾಡಿ ನಮ್ಮ ಗ್ಯಾರೇಜಲ್ಲಿ ಪ್ರತಿಯೊಂದು ಚೆಕ್ ಮಾಡಿ ಗಾಡಿ ಹೋಗುತ್ತೆ. ಅಲ್ಲಿ ಗೊತ್ತಾಯಿತು ನ್ಯೂಸು, ಯಾವುದೋ ಟ್ಯಾಂಕರ್ ಬಂದು ಅವನೇ ಬಂದು ಗುದ್ದಿದ್ದಾನೆ. ಅವನು ಡ್ರಿಂಕನ್ನು ಡ್ರೈವ್ ಮಾಡಿದ್ದಾನೆ. ಆ ಡ್ರೈವರು ಯಾರು ಟ್ಯಾಂಕರ್ ಅವನು. ನಮ್ಮ ಡ್ರೈವರು ಯಾವ ಕಾರಣಕ್ಕೂ ಡ್ರಿಂಕ್ ಮಾಡಲ್ಲ, ಯಾರೂ ಇದು ಮಾಡಲ್ಲ.
ಅದು ತುಂಬ ಸಪೋರ್ಟ್ ಆಗಿ ನಮ್ಮ ಡ್ರೈವರು ಮತ್ತು ಕಂಡಕ್ಟರು ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ. ಆಮೇಲೆ ಎಷ್ಟೋ ಜನ ಜೀವ ಉಳಿಸಿದ್ದಾರೆ. ಅವರು ಸುಮಾರು ಬ್ಯಾಕ್ ಸೈಡಲ್ಲಿ ಇದ್ದವರು ಸ್ವಲ್ಪ ಹೋಗಿದ್ದಾರೆ. ಒಂಬತ್ತು ಜನ ಅಂತ ಗೊತ್ತಾಯಿತು. ಓಕೆ, ಥ್ಯಾಂಕ್ ಯು ಸರ್. ಇದಿಷ್ಟು ಆರಿಫ್ ಅಂತ ಹೇಳಿ ಸೀಬರ್ಡ್ ಕಚೇರಿಯಲ್ಲಿ ಕೆಲಸ ಮಾಡುವಂಥವ್ರು ಹೇಳ್ತಾ ಇರುವಂತಹ ಮಾತು. ಒಟ್ಟಾರೆಯಾಗಿ ಘಟನೆಯಲ್ಲಿ 9 ಜನರ ಸಾವು. ಮಧ್ಯರಾತ್ರಿ 2 ಗಂಟೆಯ ವೇಳೆಗೆ ಹಿರಿಯೂರು ಕಡೆಯಿಂದ ಬೆಂಗಳೂರು ಕಡೆಗೆ ಹೋಗ್ತಾ ಇದ್ದ ಒಂದು ಕಂಟೈನರ್ ಲಾರಿ ಡಿವೈಡರ್ ಅನ್ನು ಹತ್ತಿ ಎದುರುಗಡೆಯಿಂದ ಬೆಂಗಳೂರಿನಿಂದ ಗೋಕರ್ಣಕ್ಕೆ ಹೋಗ್ತಾ ಇದ್ದಂತಹ ಸೀಬರ್ಡ್ ಆ ಬಸ್ಸಿಗೆ ಡಿಕ್ಕಿ ಹೊಡೆದಿದೆ. ಆ ಡಿಕ್ಕಿ ಹೊಡೆದ ರಭಸಕ್ಕೆ ಬಹುಶಃ ಡೀಸೆಲ್ ಟ್ಯಾಂಕ್ ಅದು ಲೀಕ್ ಆಗಿ ಡೀಸೆಲ್ ಆಚೆ ಬಂದು ಬೆಂಕಿ ಹತ್ಕೊಂಡಿದೆ. ಬಸ್ನಲ್ಲಿ ಸುಮಾರು 32 ಜನ ಪ್ಯಾಸೆಂಜರ್ಸ್ ಇದ್ರು ಅಂತ ಗೊತ್ತಾಗಿದೆ. 32ರಲ್ಲಿ ನಾವು 25 ಜನ ಪ್ಯಾಸೆಂಜರ್ಸು ಸುರಕ್ಷಿತವಾಗಿದ್ದಾರೆ ಎನ್ನುವುದನ್ನು ಖಚಿತಪಡಿಸಿಕೊಂಡಿದ್ದೇವೆ. 4 ನಮಗೆ ಬಸ್ನಲ್ಲಿದ್ದಂಥ ಶವಗಳು ದೊರೆತಿವೆ. ಇನ್ನು 3 ಜನ ಎಲ್ಲಿದ್ದಾರೆ ಅಂತ ಗೊತ್ತಾಗಿಲ್ಲ. ಆ ಬಗ್ಗೆ ಪರಿಶೀಲನೆ ಮಾಡ್ತಾ ಇದ್ದೀವಿ. ಅದಲ್ಲದೆ ಇದುವರೆಗೆ ಬಸ್ನ ಚಾಲಕ ಮತ್ತು ಕ್ಲೀನರ್ ಕೂಡ, ಕಂಡಕ್ಟರ್ ಕೂಡ, ಅವ್ರನ್ನು ಕೂಡ ವಿಚಾರಣೆ ಮಾಡಿದ್ದೀವಿ. ಕಂಟೈನರ್ ಲಾರಿಯ ಡ್ರೈವರ್ ಕೂಡ ಅಪಘಾತದಲ್ಲಿ ಸತ್ತು ಬೆಂಕಿಯ ಇದಕ್ಕೆ ಸಿಲುಕಿ ಆತನು ಕೂಡ ಮೃತಪಟ್ಟಿದ್ದಾನೆ. ಇದುವರೆಗೆ ನಾವು ಇಡೀ ಪ್ರಕರಣದಲ್ಲಿ 5 ಶವಗಳು ದೊರೆತಿವೆ. 5 ಶವಗಳಲ್ಲಿ 4 ಶವಗಳನ್ನು ಗುರುತು ಪತ್ತೆ ಹಚ್ಚಬೇಕಾಗಿದೆ. ಅದು DNA ಟೆಸ್ಟ್ ಮೂಲಕ ಮಾಡಬೇಕಾಗುತ್ತೆ. ಉಳಿದಂತೆ ಅಪಘಾತ ಹೇಗಾಯಿತು ಮತ್ತು ಏಕಾಯಿತು ಅನ್ನೋದ್ರ ಬಗ್ಗೆ ನಮ್ಮ FSL ಅಧಿಕಾರಿಗಳು ಬಂದಿದ್ದಾರೆ. ವೈಜ್ಞಾನಿಕವಾಗಿ ಅವರು ಎಲ್ಲವನ್ನ ತನಿಖೆ ಮಾಡಿ ನಮಗೊಂದು ವರದಿಯನ್ನು ಕೊಡ್ತಾರೆ. ಅದರ ನಂತರ ಈ ಅಪಘಾತ ಹೇಗಾಯಿತು ಅನ್ನೋದು ಗೊತ್ತಾಗುತ್ತೆ. ಸರ್, ಈಗ ಸ್ಥಳ ಪರಿಶೀಲನೆ ಮಾಡಿದ್ರೆ ಮೇಲ್ನೋಟಕ್ಕೆ ಯಾರು ತಪ್ಪು ಅನ್ಸುತ್ತೆ, ಏನು ಗೊತ್ತಾಗುತ್ತೆ ಸರ್ ಅಂತ? ಇಲ್ಲ, ಮೇಲ್ನೋಟಕ್ಕೆ ಖಚಿತವಾಗಿ ಗೊತ್ತಾಗುತ್ತೆ. ಈ ಕಂಟೈನರ್ ಲಾರಿಯ ಒಂದು ತಪ್ಪಿದೆ. ಯಾತಕ್ಕೆ ಅವನು ಡಿವೈಡರ್ನ ದಾಟಿ ಅಲ್ಲಿಗೆ ಹೋದ, ನಿದ್ದೆ ಮಾಡದ್ನ ಅಥವಾ ಓವರ್ ಸ್ಪೀಡ್ ಮಾಡಿ ಕಂಟ್ರೋಲ್ ಸಿಗ್ಲಿಲ್ವಾ ಏನು ಅನ್ನೋದನ್ನ ನಾವು ಮುಂದಿನ ತನಿಖೆಯಲ್ಲಿ ಗೊತ್ತಾಗಬೇಕು. ಸರ್, ಈ ರಸ್ತೆ ಈಗ ಸದ್ಯ ಇರೋಂಥ ಅಪಘಾತ ನಡೆದಿರುವಂಥದ್ದು ಅಪಘಾತ ವಲಯ ಏನಲ್ಲ, ಸೊ ಅದನ್ನ ಗಮನದಲ್ಲಿ ಇಟ್ಕೊಂಡಿರೋದು ಸರ್? ಇಲ್ಲ, ಇದು ಅಪಘಾತ ವಲಯ ಅಲ್ಲ. ಇದು ನೀವು ನೋಡ್ತಾ ಇದ್ರೆ ನೇರವಾದ ರಸ್ತೆ ಇದೆ. ಸುಮಾರು 500 ಮೀಟರ್ ಉದ್ದಕ್ಕೆ ಗೋಚರತೆ ಇದೆ, ಗೊತ್ತಾಗುತ್ತೆ ಯಾವ ವಾಹನಗಳು ಬರ್ತಾ ಇದಾವೆ ಅಂತೇಳಿ. ಆಮೇಲೆ ಈ ಹೋಗ್ತಾ ಇರ್ತಕ್ಕಂಥ ಲಾರಿ ಕಂಟೈನರ್ ಅಪ್ಪನ್ನು ಹತ್ತುತ್ತಾ ಇದೆ, ಡೌನಲ್ಲೂ ಕೂಡ ಇಲ್ಲ. ಈ ಸಂದರ್ಭದಲ್ಲಿ ಇದು ಮೇಲ್ನೋಟಕ್ಕೆ ರಸ್ತೆಯ ದೋಷದಿಂದ ಉಂಟಾದ ಅಪಘಾತ ಅಂತ ಅನ್ಸಲ್ಲ. ಮತ್ತೆ ಗಾಯಾಳುಗಳು ಎಲ್ಲಿಯವರು ಸರ್, ಮತ್ತೆ ಎಲ್ಲಿ ಟ್ರೀಟ್ಮೆಂಟ್ ತಗೊಂತಿದ್ದಾರೆ, ಮತ್ತೆ ಹೇಗೆ ಸರ್ ಅದು? ಗಾಯಾಳುಗಳೆಲ್ಲರೂ ಕೂಡ ಅಪಾಯದಿಂದ ಪಾರಾಗಿದ್ದಾರೆ. ಕೆಲವರು ಹಿರಿಯೂರಿನಲ್ಲಿ, ಶಿರಾದಲ್ಲಿ, ತುಮಕೂರಿನಲ್ಲಿ ಮತ್ತು ಬೆಂಗಳೂರಿನಲ್ಲಿ ಅವರು ಟ್ರೀಟ್ಮೆಂಟ್ನ ತಗೊಳ್ತಾ ಇದ್ದಾರೆ. ಇದುವರೆಗೆ ನಮಗೆ ಬಂದಿರುವ ಮಾಹಿತಿ ಪ್ರಕಾರ ಎಲ್ಲರೂ ಅಪಾಯದಿಂದ ಪಾರಾಗಿದ್ದಾರೆ. ಸರ್, ಯಾರಾದರೂ ಗಂಭೀರವಾಗಿ ಗಾಯಗೊಂಡಿರುವಂತವರು, ಡೇಂಜರ್ ಅನ್ನೋಂಥವ್ರು ಯಾರಾದರೂ ಇದ್ದಾರೆ ಸರ್ ಹೇಗೆ ಅಂತ? ಇಲ್ಲ, ಒಬ್ಬರಿಗೆ ಮಾತ್ರ 15 to 20% ಬರ್ನ್ಸ್ ಆಗಿದೆ ಅಂತ ಹೇಳಿ ಅವ್ರು ಬೆಂಗಳೂರಿಗೆ ಶಿಫ್ಟ್ ಆಗಿದ್ದಾರೆ. ಅವರದನ್ನು ಹೊರತುಪಡಿಸಿ ಇನ್ಯಾರಿಗೂ ಕೂಡ ಯಾವುದೇ ಆ ತರದ ಗಂಭೀರ ಗಾಯಗಳು ವರದಿಯಾಗಿಲ್ಲ. ಇದಿಷ್ಟು IGP ಅವರು ಮಾತಾಗಿರುವಂಥದ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.